ಮಾಡಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಇರುತ್ತಲ್ವಾ? ಗುರುಗಳಿಗೆ ಅಪರಾಧ ಕಾಣಿಕೆ ಕೊಟ್ರೆ ಪರಿಹಾರ ಆಗುತ್ತಲ್ವಾ? ಇದು ಕಾಣಿಕೆ ಕಟ್ಟಿ ಪ್ರಾಯಶ್ಚಿತ ಮಾಡ್ಕೊಳ್ಳೋ ಪ್ರಶ್ನೆ ಅಲ್ಲಮ್ಮ. ಗುರುಗಳ ಆದೇಶದ ಹಿಂದೆ ವೆಂಕಟನಾಥನ್ ಭವಿಷ್ಯನೇ ಇದೆ. ವೆಂಕಟನಾಥ, ಇದೇನಪ್ಪ ವಿದ್ಯಾಪೀಠ? ಹೌದಮ್ಮ, ಇದು ವಿದ್ಯಾಪೀಠನೂ ಹೌದು, ನಾವು ಉಳ್ಕೊಳ್ಳೋ ಜಾಗನೂ ಹೌದು. ನೀವಿಬ್ರು ಇಲ್ಲೇ ಇರಿ, ನಾನು ಕಾವಲ್ಗಾರರ ಮನೆ ಹೋಗಿ ಕಿಲಿ ತಗೊಂಡ್ ಬರ್ತೀನಿ. ಈ ಕತ್ಲಲ್ಲಿ ಅವ್ರ ಮನೆ ಎಲ್ಲಿ ಅಂತ ಹುಡುಕ್ತಿಯಪ್ಪ? ಊರಲ್ಲಿ ಯಾರಾದ್ರೂ ಜನ ಇದ್ದೇ ಇರ್ತಾರೆ, ಕೇಳಿದ್ರೆ ಹೇಳ್ತಾರೆ. ನಾನು ತರ್ತೀನಿ, ನೀವಿಬ್ರು ಇಲ್ಲೇ ಇರಿ. ಯಾವ ಪುಣ್ಯಾತ್ಮರು ಇದನ್ನ ನೋಡ್ಕೋತಿದಾರೋ ಏನೋ. ಶಾರದಾ ದೇವಿ ವಾಸ ಮಾಡೋ ಜಾಗ ಎಷ್ಟು ಕೆಟ್ಟದಾಗಿ ಇಟ್ಕೊಂಡಿದ್ದಾರೆ. ಸ್ವಲ್ಪ ಜವಾಬ್ದಾರಿ ಬೇಡವಾ? ಬಾ ಸರಸ್ವತಿ, ನಾವೇ ಶುಚಿ ಮಾಡೋಣ. ಮನೆಗೆ ಹೋದ್ರೆ ಹೆಂಡತಿ ಕಾಟ, ಊರೊಳಗೆ ಹೋದ್ರೆ ಆ ಕೇಶವಾಚಾರ್ಯರ ಕಾಟ. ನನಗಂತೂ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಜೀವನವೇ ಬೇಸರವಾಗಿ ಹೋಗಿದೆ. ಆಚಾರ್ಯರೇ, ಇಲ್ಲಿ ವಿದ್ಯಾಪೀಠದ ಕಾವಲುಗಾರರ ಮನೆ ಎಲ್ಲಿದೆ? ವಿದ್ಯಾಪೀಠಕ್ಕೆ ಕಾವಲುಗಾರ ಅಂತ ಯಾರೋ ಇರೋದಿಲ್ಲ, ಯಜಮಾನ ಅಂತ ಇರ್ತಾರೆ. ಓ ಹೌದಾ? ಯಾರ ಯಜಮಾನ್ರು? ನಿಮ್ಗೇನಾದ್ರೂ ಗೊತ್ತಾ? ಯಾಕೆ ನನ್ನನ್ನು ನೋಡಿದ್ರೆ ಯಜಮಾನನ ಥರ ಕಾಣಲ್ವಾ? ನಾನೇ ಯಜಮಾನ. ನನ್ನ ಹೆಸರು ವಾಚಾಳಿ ವಾಮನಾಚಾರ್ಯ ಅಂತ. ಇಷ್ಟಕ್ಕೂ ತಾವ್ಯಾರು? ನನ್ನ ಹೆಸರು ವೆಂಕಟನಾಥಾಚಾರ್ಯ ಅಂತ. ವೀಣೆ ತಿಮ್ಮಣ್ಣ ಭಟ್ಟರ ಮಗ. ಮಠದ ಕಡೆಯಿಂದ ಬಂದಿದ್ದೀನಿ. ಅಯ್ಯೋ ಕ್ಷಮಿಸಿ, ತಿಳಿದೆ, ಏನೇನೋ ಮಾತಾಡ್ಬಿಟ್ಟೆ. ನಾನೇ ವಿದ್ಯಾಪೀಠದ ಕಾವಲುಗಾರ. ದಯಮಾಡಿ ನನ್ನನ್ನು ಕ್ಷಮಿಸಿ. ಇರ್ಲಿ ಪರವಾಗಿಲ್ಲ. ಯಜಮಾನ ಬರೋವರೆಗೂ ಕಾವಲುಗಾರನೇ ಅಲ್ವೇ ಯಜಮಾನ? ಇಲ್ಲ ಸ್ವಾಮಿ, ಏನೋ ಬಾಯಿ ಚಪ್ಪಲ ಮಾತಾಡ್ಬಿಟ್ಟೆ. ತಾವು ನಾಡಿಗೆ ಹೆಸರುವಾಸಿಯಾಗಿರೋ ವಿದ್ವಾಂಸರು, ತಾವೇನು ಆಚಾರ್ಯರು? ಇಲ್ಲಿ ನಮ್ಮಿಂದ ಏನು ಸೇವೆ ಆಗಬೇಕು ಹೇಳಿ. ವಿದ್ಯಾಪೀಠ ಮತ್ತೆ ಪ್ರಾರಂಭ ಆಗಬೇಕು ಅನ್ನೋದು ನಮ್ಮ ಗುರುಗಳ ಇಚ್ಛೆ. ಅದಕ್ಕೆ ನನ್ನ ಕಳಿಸಿದ್ದಾರೆ. ತಾವು ಹೇಳ್ತಾ ಇರೋದೆಲ್ಲ ಸರಿ ಆಚಾರ್ಯರೇ, ಆದ್ರೆ ನೀವ್ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ಯಾಕೆ ಆಚಾರ್ಯರೇ, ಇಲ್ಲಿ ಯಾವ ಮಕ್ಕಳು ಕಲಿಯೋದಕ್ಕೆ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಯಾರಿಗೂ ಓದ್ಬೇಕು, ವಿದ್ಯಾವಂತರಾಗಬೇಕು ಅಂತ ಆಸೆ ಇಲ್ವೇನು? ಆಸೆ ಇಲ್ಲದೆ ಇರುತ್ತೆ ಸ್ವಾಮಿ. ನನ್ನಂತವನಿಗೆ ನಿಮ್ಮಂಥವ್ರನ್ನ ನೋಡಿದಾಗ ಒಂದಿಷ್ಟು ಕಲಿಬೇಕು ಅಂತ ಅನ್ಸುತ್ತೆ. ಇನ್ನು ಮಕ್ಕಳಿಗೆ ಆಸೆ ಇರೋದಿಲ್ವೇ? ಆದರೆ ಏನಾದ್ರೆ ಏನು ವಿಷಯ ಹೇಳಿ. ಅದು ನಮ್ಮೂರಲ್ಲಿ ಕೇಶವಾಚಾರ್ಯರು ಅಂತ ಒಬ್ರು ಇದ್ದಾರೆ. ಬಹಳ ದೊಡ್ಡ ಸಾಹುಕಾರರು.
ಆದ್ರೆ ಅವರಿಗೆ ನಮ್ಮೂರಲ್ಲಿ ಯಾರು ಅಕ್ಷರ ಕಲಿಬಾರ್ದು ಅನ್ನೋ ಹಠ. ಯಾರನ್ನು ವಿದ್ಯಾಪೀಠದ ಕಡೆ ಸುಳಿಯೋಕೆ ಬಿಡಲ್ಲ ಅಂತೀನಿ. ಯಾವ ಗುರುಗಳು ಬಂದ್ರು ಏನಾದ್ರೂ ಕಿತಾಪತಿ ಮಾಡಿ ಓಡಿಸ್ಬಿಡ್ತಾರೆ. ನಿಮಗೂ ಅಷ್ಟೇ, ನೀವು ಬಂದಿರೋದು ಗೊತ್ತಾದ್ರೆ ನಿಮ್ಮನ್ನ ಒಂದು ದಿನಾನೂ ಇರೋಕ್ ಬಿಡೋದಿಲ್ಲ. ನೀವು ಯಾಕೆ ಬರಕ್ ಹೋದ್ರಿ? ಹಲಸಿನ ಹಣ್ಣು ಅಂಟಿದೆ ಅಂತ ತಿಂದೇ ಇರ್ತೇವೆ. ಕೈಗೆ ಎಣ್ಣೆ ಹಚ್ಕೊಂಡು ನಿಧಾನವಾಗಿ ಬಿಡಿಸಿದ್ರೆ ಅಂಟು ಹೋಗುತ್ತೆ, ಹಣ್ಣು ಸಿಗುತ್ತೆ. ಬನ್ನಿ, ಬಾಗಿಲು ತೆಗೀರಿ. ಸರಿ ಆಚಾರ್ಯರೇ, ನಿಮ್ಮಿಷ್ಟ, ನಡೀರಿ. ಯಾರಮ್ಮ ನೀವು? ಏನ್ ಮಾಡ್ತಿದ್ದೀರಾ ಇಲ್ಲಿ? ವಾಮನಾಚಾರ್ಯರೇ, ಈಕೆ ನನ್ನ ತಾಯಿ, ಈಕೆ ನನ್ನ ಧರ್ಮಪತ್ನಿ. ಅಲ್ಲ ಆಚಾರ್ಯರೇ, ಸಂಸಾರ ಸಮೇತರಾಗಿ ಬಂದ್ಬಿಟ್ಟಿದ್ದೀರಲ್ಲ ನೀವು. ಇಲ್ಲೇ ಇರೋದು ಅಂತ ಆಗಿತ್ತಲ್ಲ, ಹಾಗಾಗಿ ಬಂದ್ವಿ. ಅಲ್ಲ ಆಚಾರ್ಯರೇ, ಮೊದಲು ನೀವು ಬಂದು 4 ದಿನ ಇದ್ದು ಮನೆ ಮಠ ನೋಡ್ಕೊಂಡು ಇಲ್ಲಿ ಕೆಲಸ ಮಾಡೋಕ್ ಸಾಧ್ಯವ ಅಂತ ನಿರ್ಧಾರ ಮಾಡಿದ್ಮೇಲೆ ತಾನೇ ಸಂಸಾರನ ಕರ್ಕೊಂಡು ಬರಬೇಕು. ಏಕಾಏಕಿ ಹೀಗೆ ಹೆಂಗಸರನ್ನ ಕರ್ಕೊಂಡು ಬಂದ್ಬಿಟ್ಟಿದಿರಲ್ಲ. ಇಷ್ಟು ದೊಡ್ಡ ಮನುಷ್ಯರು ಇರೋಕ್ಕೊಂದು ಅಚ್ಚುಕಟ್ಟಾದ ವ್ಯವಸ್ಥೆ ಬೇಡವೆ? ನೀವಾದ್ರೂ ಹೇಳ್ಬಾರ್ದಿತ್ತ ತಾಯಿ? ಈ ಕತ್ಲಲ್ಲಿ ಬಂದು ಕಸ ಗುಡಿಸ್ತಾ ಇದ್ರಲ್ಲ, ನನಗೆ ಹೇಳಿದ್ರೆ ನಾನೇ ಬಂದು ಕಸ ಗುಡಿಸಿ ಎಲ್ಲ ಶುಚಿ ಮಾಡ್ಕೊಡ್ತಿದ್ನಲ್ಲ. ಇರ್ಲಿ ಬಿಡಪ್ಪ, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಕೆ ಸಂಕೋಚ ಯಾಕೆ? ಅದು ತಾಯಿ, ಒಳಗೆಲ್ಲ ಗುಡಿಸಿ ಒರೆಸಿ ಇಟ್ಟಿದ್ದೀನಿ. ಹೊರಗಡೆ ಅಷ್ಟೇ ಒಂದು 3-4 ದಿನ ಕಸ ಹೊಡೆದಿಲ್ಲ. ಇರಕ್ಕೇನು ತೊಂದರೆ ಇಲ್ಲ ತಾಯಿ. ಆದ್ರೆ ಈ ರೈತರು ಗೇಣಿ ಕೊಡೋದಿಲ್ಲ, ಮಕ್ಕಳು ಪಾಠಕ್ಕೆ ಬರೋದಿಲ್ಲ, ಇನ್ನು ಜನವೋ ಈ ಕಡೆ ತಿರುಗೂ ನೋಡೋದಿಲ್ಲ. ಅದಕ್ಕೆ ಒಂದು ಅಧ್ಯಾಪಕರೆಲ್ಲ 3 ದಿನದಲ್ಲೇ ಓಡೋಗ್ತಾರೆ. ಅಂಥದ್ರಲ್ಲಿ ನೀವ್ಯಾಕೆ ಬರಕ್ ಹೋದ್ರಿ? ವಾಮನಾಚಾರ್ಯರೇ, ಇಲ್ಲಿ ವಿದ್ಯಾಪೀಠ ಬೆಳೆಸಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಬೇಕು. ಇದು ಗುರುಗಳ ಮಹತ್ತರವಾದ ಆಸೆ. ಅದಕ್ಕೆ ನನ್ನನ್ನ ಕಳಿಸಿದ್ದಾರೆ. ಏನಾಗುತ್ತೋ ನೋಡೋಣ. ಮರಳಿ ಮರಳಿ ಯತ್ನವ ಮಾಡು ಅಂತ ಹೇಳಿದಾರಲ್ವ ದೊಡ್ಡವರು. ಪ್ರಯತ್ನ ಮಾಡಿದ್ರೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಅಲ್ವೇ? ಹಾಗೇ ಆಗ್ಲಿ ಆಚಾರ್ಯರೇ. ತಾಯಿ, ಒಳಗಡೆ ಎಲ್ಲ ಪಾತ್ರೆ ಪಗಡೆಗಳು ಇವೆ, ನಿಮ್ಗೆ ಯಾವ್ದು ಬೇಕು ಉಪಯೋಗಿಸ್ಕೊಳ್ಳಿ. ನಾನು ಹೋಗಿ ನಿಮಗೆ ಊಟದ ವ್ಯವಸ್ಥೆ ಮಾಡಿ ಬರ್ತೀನಿ. ಏನೂ ಬೇಡಪ್ಪ, ಎಲ್ಲ ವಸ್ತುಗಳನ್ನು ನಾವು ತಂದಿದ್ದೀವಿ, ನಾವೇ ಮಾಡ್ಕೋತೀವಿ. ವಾಮನಾಚಾರ್ಯರೇ, ನೀವು ನಾಳೆ ಬೆಳಗ್ಗೆ ಬೇಗ ಬಂದ್ಬಿಡಿ. ಶಾರದಾದೇವಿ ಪೂಜೆ ಮಾಡಿ ತರಗತಿನ ಬೇಗ ಪ್ರಾರಂಭ ಮಾಡಬೇಕು. ಅಲ್ಲ ಆಚಾರ್ಯರೇ, ಮಕ್ಕಳು ಬಂದ್ರೆ ಅಲ್ವಾ ತರಗತಿ ಪ್ರಾರಂಭಿಸೋಕ್ ಸಾಧ್ಯ? ಮಕ್ಕಳು ಖಂಡಿತ ಬಂದೇ ಬರ್ತಾರೆ, ತರಗತಿನೂ ಪ್ರಾರಂಭ ಆಗುತ್ತೆ. ನೀವು ನಾಳೆ ಬೆಳಗ್ಗೆ ಬೇಗ ಬನ್ನಿ, ಅಷ್ಟು ಸಾಕು. ಹಾಗೆ ಆಗ್ಲಿ ಆಚಾರ್ಯರೇ. ಏನು ಪವಾಡ ಮಾಡ್ತಿರೋ ಮಾಡಿ.